ಮೈಸೂರಿನಲ್ಲೂ ಗೊಂದಲ ಇದೆ. ಈ ನಡುವೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಊಹಾಪೋಹಗಳಿಗೆ ಉತ್ತರ ಕೊಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವೀರೇಂದ್ರ ಕುಮಾರ್ ಅವರಿಗೆ 8ನೇ ಬಾರಿ ಟಿಕೆಟ್ ಸಿಕ್ಕಿಲ್ವಾ? ಇದಕ್ಕೆ ಯಾವುದೇ ಅರ್ಥ ಇಲ್ಲ, ಅನಗತ್ಯ ಮಾತು ಬೇಡ ಅಂತ ಹೇಳಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುವ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೊನ್ನೆನೇ ಹೇಳಿದ್ದೀನಿ, ಯಾವ ಹಿರಿಯ 8ನೇ ಸರ್ತಿ ಆದವ್ರಿಗೂ ಕೊಟ್ಟಿದ್ದಾರೆ, 2ನೇ ಸರ್ತಿ ಆದವ್ರಿಗೂ ತಪ್ಪಿಸಿದ್ದಾರೆ. ಅಲ್ಲ, ನಾ ಹೇಳಿದ್ನಲ್ಲ, ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೀರೇಂದ್ರ ಕುಮಾರ್ ಅವರು ಉದಾಹರಣೆಗೆ ನಾ ಹೇಳೋದು, ವೀರೇಂದ್ರ ಕುಮಾರ್ ಅವರು 8ನೇ ಸರ್ತಿ ಟಿಕೆಟ್ ಸಿಕ್ಕಿಲ್ವಾ? ಇದಕ್ಕೆ ಅರ್ಥ ಇಲ್ಲ, ಅನಗತ್ಯ ಊಹಾಪೋಹಗಳು. ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತು. ನಿನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುವಂತಹ ಸಾಧ್ಯತೆ ಕಡಿಮೆ. ಇನ್ನಿಬ್ಬರು ಕ್ಯಾಂಡಿಡೇಟ್ಗಳನ್ನ ಆ ಜಾಗಕ್ಕೆ ಸಂಸದ ಸ್ಥಾನಕ್ಕೆ ಪರಿಗಣಿಸಬಹುದು ಅನ್ನುವಂತಹ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಅವರು ಅಡ್ಡಗೋಡಿಯ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ರು. ಬಟ್ ಪ್ರತಾಪ್ ಸಿಂಹ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅನ್ನುವಂಥದ್ದು ನನ್ನ ಕನಸು, ನನ್ನ ರಿಪೋರ್ಟ್ ಕಾರ್ಡ್. ನಾನು ಈ 10 ವರ್ಷಗಳಲ್ಲಿ ಏನೆಲ್ಲ ಮಾಡಿದ್ದೀನಿ ಸಂಸದನಾಗಿ ಕ್ಷೇತ್ರಕ್ಕೆ, ಅದನ್ನ ಜನರ ಮುಂದಿಟ್ಟಿದ್ದೇನೆ. ಖಂಡಿತವಾಗ್ಲೂ ಹೈಕಮಾಂಡ್ ನನ್ನನ್ನ ಪರಿಗಣಿಸುತ್ತೆ ಅನ್ನುವಂತಹ ವಿಶ್ವಾಸ ನನಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಈಗ ಪ್ರಹ್ಲಾದ್ ಜೋಶಿ ಯಾವ ಊಹಾಪೋಹಗಳಿಗೂ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅನ್ನುವ ಮೂಲಕ ಪ್ರತಾಪ್ ಸಿಂಹ ಅವರ ಟಿಕೆಟ್ಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಬಿಜೆಪಿಯ 2ನೇ ಪಟ್ಟಿ ರಿಲೀಸ್ ಆಗಬೇಕು. ಆ 2ನೇ ಪಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿಗೆ ಬಿಜೆಪಿ ಮಣೆ ಹಾಕುತ್ತೆ ಅನ್ನುವಂತಹ ಕುತೂಹಲದಲ್ಲಿ ಸದ್ಯ ಕಾರ್ಯಕರ್ತರು ಕೂಡ ಕಾಯ್ತಾ ಇರೋದು. ಬಟ್ ಆ ದಿನ ಹತ್ರ ಆಗ್ತಾ ಇದ್ದ ಹಾಗೆ ಹಾಲಿ ಸಂಸದರು ಸ್ಪರ್ಧೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಹಲವು ಕ್ಷೇತ್ರಗಳಲ್ಲಿ ಗೊಂದಲ ಮನೆ ಮಾಡಿದ್ಯಲ್ಲ ಅಂತ ಹೇಳಿ. ಖಂಡಿತ ವಿದ್ಯೆ, ಯಾಕಂತಂದ್ರೆ ಆರಂಭದಲ್ಲಿರುವಂತಹ ಗೊಂದಲ ಬಿಜೆಪಿ ನಾಯಕರಲ್ಲಿ, ಅದರಲ್ಲೂ ಕೂಡ ಕಾರ್ಯಕರ್ತರಲ್ಲಿ ಒಂದಷ್ಟು ತಾಳ್ಮೆ ಇತ್ತು. ಬಟ್ ಈ ಹಂತದಲ್ಲಿ ನೋಡಿದಾಗ ತಮ್ಮ ನಾಯಕರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಗೊತ್ತಾದಾಗ ನೇರವಾಗಿ ರಾಜ್ಯ ನಾಯಕರ ಮೇಲೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಹಾಲಿ ಕ್ಷೇತ್ರ ಅಂದ್ರೆ ಮೈಸೂರು ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ, ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಒಂದು ಚರ್ಚೆ ಆಗ್ತಿತ್ತು. ಆ ನಿಲುವು ಈಗ ಬದಲಾವಣೆ ಆದಾಗ ಎಲ್ಲ ಒಂದ್ ಕಡೆ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಜೊತೆಗೆ ಚಿಕ್ಕಮಗಳೂರು ಹಾಗೂ ಉಡುಪಿ ಕ್ಷೇತ್ರದಲ್ಲಿ ನೋಡಿದಾಗ ಆಕಾಂಕ್ಷಿಗಳು ಜಾಸ್ತಿ ಆಗಿದ್ರು. ಎಲ್ಲೋ ಒಂದ್ ಕಡೆ ಬೇರೆಯವರು ಕೂಡ ಟಿಕೆಟ್ ಸಿಗುವಂತ ಸಾಧ್ಯತೆಗಳು ಇತ್ತು ಅಂತಾದಾಗ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಹಾಲಿ ಸಂಸದರಿಗೆ ಹೆಚ್ಚಾಗಿ ಮಣೆ ಹಾಕುವಂತ ಸಾಧ್ಯತೆಗಳಿದೆ ಅಂತ ಚರ್ಚೆಗೆ ಬಂದಾಗ ಶೋಭಾ ಕರಂದ್ಲಾಜೆ ಅವರೇ ಈ ಬಾರಿಯ ಟಿಕೆಟ್ ಅಂದ್ರೆ ಅವರಿಗೆ ಅನೌನ್ಸ್ ಆಗುತ್ತೆ, ಅವರೇ ಈ ಬಾರಿ ಕೂಡ ಅಭ್ಯರ್ಥಿಗಳಾಗ್ತಾರೆ ಅನ್ನೋದು ಕೂಡ ಒಂದಷ್ಟು ಚರ್ಚೆಯಲ್ಲಿ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಗೋ ಬ್ಯಾಕ್ ಚಳವಳಿ ಅಂದ್ರೆ ಗೋ ಬ್ಯಾಕ್ ಶೋಭಾ ಏನಿದೆ ಆ ಚಳವಳಿ ಕೂಡ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ ಟಿಕೆಟ್ ಘೋಷಣೆಯ ಹಂತದ ಅಂದ್ರೆ ಹತ್ತಿರದಲ್ಲಿರುವಾಗಲೇ ಇಂತಹದೊಂದು ಗೋ ಬ್ಯಾಕ್ ಶೋಭಾ ಅನ್ನೋದು ಚಳವಳಿ ಮತ್ತಷ್ಟು ಮುನ್ನೆಲೆಗೆ ತರ್ತಾ ಇರುವಂತದ್ದು. ಕಾರಣ ಇಷ್ಟೇ, ಚಿಕ್ಕಮಗಳೂರು ಸಂಸದರಾಗಿದ್ರು ಕೂಡ, ಉಡುಪಿ ಚಿಕ್ಕಮಗಳೂರು ಸಂಸದರಾದ್ರೂ ಕೂಡ ಅಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರ ಗೆಲ್ಲಿಸುವಲ್ಲಿ ಶೋಭಾ ಅವರ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಕೂಡ ಒಂದಷ್ಟು ನಾವು ಮೆಲುಕು ಹಾಕಬೇಕಾಗುತ್ತೆ. ಯಾಕಂತಂದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಬಿಜೆಪಿ ಗೆದ್ದಿಲ್ಲ. ಅಲ್ಲಿರುವಂತಹ ಸಂಸದರ ಕಾರ್ಯಪ್ರವೃತ್ತಿ ಹೇಗಿತ್ತು ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರಗಳು ಈಗಾಗಲೇ ಅಲ್ಲಿ ಉಲ್ಬಣಿಸಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಕೇಳ್ತಾ ಇರೋದಿಷ್ಟೇನೆ, ಮೋದಿ ಅವರು ಪ್ರಧಾನಿ ಆಗಬೇಕು, ಈ ನಿಟ್ಟಿನಲ್ಲಿ ಶೋಭಾ ಅವರ ಬದಲಾಗಿ ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಒಳಿತು ಅಂತ ಅಲ್ಲಿರುವಂತಹ ಮುಖಂಡರು ಕೂಡ ಈಗಾಗಲೇ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಗಮನಿಸಬೇಕಾದ್ರೆ ಉಡುಪಿ ಚಿಕ್ಕಮಗಳೂರಲ್ಲಿ ಬೇರೆ ಯಾರಾದ್ರೂ ಕೂಡ ಆಕಾಂಕ್ಷಿಗಳು ಇದ್ದಾರೆ ಅಂತ ಒಂದಷ್ಟು ಚರ್ಚೆ ಮಾಡೋದಾದ್ರೆ ಸಿ.ಟಿ. ರವಿ ಅವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಸ್ವತಃ ಸಿ.ಟಿ. ರವಿ ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡೋಣ ಅಂತ ಅವರ ಒಂದು ಅಭಿಪ್ರಾಯಗಳು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕ್ಷೇತ್ರಕ್ಕೆ ಬರೋದಾದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರ, ಹಾವೇರಿ ಹಾಗೂ ಗದಗ ಲೋಕಸಭಾ ಕ್ಷೇತ್ರ, ಇಲ್ಲೂ ಕೂಡ ಸಾಕಷ್ಟು ಆಕಾಂಕ್ಷಿಗಳು ಇದ್ರೂ ಕೂಡ ಪ್ರಮುಖವಾಗಿ ಈಶ್ವರಪ್ಪನವರ ಪುತ್ರರ ಹೆಸರು ಸಾಕಷ್ಟು ಬಾರಿ ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಈ ಬಾರಿ ಕೂಡ ಈಶ್ವರಪ್ಪನವರ ಪುತ್ರರಿಗೆ ಟಿಕೆಟ್ ಸಿಗುತ್ತೆ, ಅಂದ್ರೆ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ಒಂದಷ್ಟು ಗೊಂದಲದ ನಿಲುವು ಕೂಡ ಈಗಾಗಲೇ ಬಿಜೆಪಿಯಲ್ಲಿ ಎದ್ದಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ನೋಡಿ, ಈಶ್ವರಪ್ಪನವರಂತಹ ಹಿರಿಯ ನಾಯಕರಿಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮನ್ನಣೆ ಸಿಗಲಿಲ್ಲ. ಅಂದ್ರೆ ಅವರಿಗೆ ಕ್ಷೇತ್ರ ಬಿಟ್ಕೊಡ್ಬೇಕು ಅಂದ್ರೆ ಏಕಾಏಕಿ ಕಾರ್ಯಕರ್ತರಿಗೆ ಅವಕಾಶ ಸಿಗಲಿ ಅಂತ ತಮ್ಮ ವಿಧಾನಸಭಾ ಕ್ಷೇತ್ರವನ್ನೇ ಬಿಟ್ಕೊಡಂತ ನಾಯಕ. ಈಗ ಅವರ ಪುತ್ರನ ರಾಜಕೀಯದಲ್ಲಿ ಹೈಕಮಾಂಡ್ ನಾಯಕರು ಜೊತೆಗೆ ರಾಜ್ಯ ನಾಯಕರು ಯಾವೆಲ್ಲ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ರಾಜ್ಯ ನಾಯಕರ
ಅಭಿಪ್ರಾಯಕ್ಕೆ ಏನಾದ್ರೂ ಕೂಡ ಮನ್ನಣೆ ಸಿಗುತ್ತಾ ಒಂದಷ್ಟು ಲೆಕ್ಕಾಚಾರ ನೋಡೋದಾದ್ರೆ ಇವತ್ತು ಏಕಾಏಕಿ ಅವರ ಬೆಂಬಲಿಗರು ಅಂದ್ರೆ ಈಶ್ವರಪ್ಪನ ಬೆಂಬಲಿಗರು ಯಡಿಯೂರಪ್ಪರವರನ್ನ ಭೇಟಿ ಮಾಡಿ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ಪಟ್ಟು ಕೂಡ ಹಿಡಿದಿರುವಂತದ್ದು. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೂಡ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂದ್ರೆ ಈಶ್ವರಪ್ಪನವರು ನನ್ನ ಜೊತೆಗೆ ಬಂದ್ರೆ ನೇರವಾಗಿ ಅಮಿತ್ ಶಾ ಜೊತೆ ಕುಳಿತು ಮಾತನಾಡೋಣ ಅಂತ ಒಂದಷ್ಟು ಭರವಸೆಯನ್ನ ಅವರ ಬೆಂಬಲಿಗರಿಗೆ ಹೀಗೆ ಹೇಳಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಈ ಎಲ್ಲಾ ಕ್ಷೇತ್ರಗಳು ಯಾವುದೇ ಕಾರಣಕ್ಕೂ ಗೊಂದಲ ಇರಲಿಲ್ಲ. ಕೊನೆ ಕ್ಷಣದಲ್ಲಿ ಈ ಕ್ಷೇತ್ರದ ಹಾಲಿ ಸಂಸದರು ಬದಲಾಗ್ತಾರೆ, ಕೆಲವೊಂದ್ ಕಡೆ ಟಿಕೆಟ್ ಸಿಗಲ್ಲ, ಈ ರೀತಿಯಾದಂತಹ ಲೆಕ್ಕಾಚಾರಗಳು ಬಂದಾಗ ಅಲ್ಲಿರುವಂತಹ ಬೆಂಬಲಿಗರೇ ಇರ್ಬೋದು, ಆಪ್ತರು ಈಗಾಗಲೇ ಒಂದಷ್ಟು ರಾಜ್ಯ ನಾಯಕರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.